ಅಮಾವಾಸ್ಯೆ ದಿನದಂದು ಮರೆತು ಕೂಡ ಈ ತಪ್ಪು ಕೆಲಸಗಳನ್ನು ಮಾಡಬಾರದು. ಇದರಿಂದ ಜೀವನದಲ್ಲಿ ಕಷ್ಟ ನಷ್ಟಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಮನುಷ್ಯರು ಕೆಲವೊಂದು ತಪ್ಪು ಮಾಡುವುದು ಸಹಜ. ಕೆಲವೊಮ್ಮೆ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ ತಪ್ಪುಗಳು ಸಹ ಅನೇಕ ರೀತಿಯ ಕಷ್ಟಗಳಿಗೆ ದಾರಿ ಮಾಡಿಕೊಡುತ್ತದೆ. ಯಾವುದೇ ಕೆಲಸ ಆಗಲಿ, ದಿನವಾಗಲಿ, ಗಳಿಗೆಯಾಗಲಿ ಅದರದ್ದೇ ಆದ ಕೆಲವು ನಿಯಮಗಳಿರುತ್ತದೆ. ಅದನ್ನು ನಾವು ಪಾಲಿಸಬೇಕಾಗುತ್ತದೆ. ಅಮಾವಾಸ್ಯೆ ದಿನ ಮಾಡುವ ಈ ಸಣ್ಣ ಸಣ್ಣ ತಪ್ಪುಗಳೇ ನಕಾರಾತ್ಮಕ ಶಕ್ತಿ ಹಾಗೂ ನಷ್ಟಗಳ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಅಮಾವಾಸ್ಯೆ ಎನ್ನುವುದು ಬಹಳ ಶಕ್ತಿಶಾಲಿಯಾದ ದಿನವಾಗಿರುತ್ತದೆ. ಶಾಸ್ತ್ರಗಳ ಪ್ರಕಾರ ಅಮಾವಾಸ್ಯೆ ದಿನ ಈ ತಪ್ಪುಗಳು ಮಾಡುವುದರಿಂದ ದರಿದ್ರತೆ ಹೆಚ್ಚಾಗುತ್ತದೆ, ಲಕ್ಷ್ಮೀ ದೇವಿಯ ಅನುಗ್ರಹ ಕಡಿಮೆಯಾಗುತ್ತದೆ. ಅಮಾವಾಸ್ಯೆ ದಿನ ಸೂರ್ಯೋದಯ ಆಗಿದ್ದರೂ ಸಹ ಮಲಗುವುದು ದೊಡ್ಡ ತಪ್ಪು. ಸೂರ್ಯ ಉದಯಿಸುವ ಮುನ್ನವೇ ಎಚ್ಚರಗೊಳ್ಳಬೇಕು. ಅಮಾವಾಸ್ಯೆ ದಿನ ಮಧ್ಯಾಹ್ನದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮಲಗಬಾರದು. ಇದು ದಾರಿದ್ರ್ಯಕ್ಕೆ ಸಂಕೇತ ಹಾಗೂ ಇದರಿಂದ ಆ ಸಮಯದಲ್ಲಿ ಮಧ್ಯಾಹ್ನದಲ್ಲಿ ನೆಗೆಟಿವ್ ಶಕ್ತಿಗಳು ಹೆಚ್ಚಾಗಿರುತ್ತದೆ. ಆದ್ದರಿಂದ ಮಧ್ಯಾಹ್ನದ ವೇಳೆಯಲ್ಲಿ ಅಮಾವಾಸ್ಯೆ ದಿನ ನಿದ್ರಿಸಬಾರದು. ಅಮಾವಾಸ್ಯೆ ದಿನ ಚಿಕ್ಕ ಮಕ್ಕಳನ್ನು ಮನೆಯ ಹೊರಗೆ ಕರೆದುಕೊಂಡು ಹೋಗಬಾರದು. ದೂರದ ಪ್ರಯಾಣ ಮಾಡಿಸಬಾರದು. ಕೆಲವು ಚಿಕ್ಕ ಮಕ್ಕಳಿಗೆ ಇದ್ದಕ್ಕಿದ್ದಂತೆ ಅನಾರೋಗ್ಯ, ಮೊಂಡತನ, ಕಿರುಚುವುದನ್ನು ಹೆಚ್ಚಾಗಿ ಮಾಡುತ್ತಾರೆ. ಅಮಾವಾಸ್ಯೆ ದಿನ ಗೊತ್ತಿದ್ದು ಗೊತ್ತಿಲ್ಲದೆ ಅವರನ್ನು ಸಂಜೆ ನಂತರ ಆಟಕ್ಕೆ ಕಳುಹಿಸುವುದು, ಕತ್ತಲ ಪ್ರದೇಶಕ್ಕೆ ಕರೆದೊಯ್ಯುವುದು ದೊಡ್ಡ ತಪ್ಪು. ಇದರಿಂದ ನೆಗೆಟಿವ್ ಶಕ್ತಿಗಳ ಪ್ರಭಾವದಿಂದ ಮಕ್ಕಳಿಗೆ ಸಮಸ್ಯೆಗಳು ಉಂಟಾಗಬಹುದು. ಎಚ್ಚರ. ಅಮಾವಾಸ್ಯೆ ದಿನದಂದು ಹೊಸ ಕೆಲಸಗಳ ಆರಂಭವನ್ನು ಮಾಡಬಾರದು. ಕೇವಲ ಅಮಾವಾಸ್ಯೆ ದಿನ ಮಾತ್ರವಲ್ಲದೆ ಅಮಾವಾಸ್ಯೆಯ ಹಿಂದೆ ಹಾಗೂ ಮುಂದೆ ಯಾವುದೇ ಶುಭ ಕಾರ್ಯ ಅಥವಾ ಹೊಸ ಕೆಲಸ ಆರಂಭ ಮಾಡಬಾರದು ಎಂದು ಆಗಿನ ಕಾಲದಿಂದಲೂ ನಮ್ಮ ಹಿರಿಯರು ಹೇಳಿರುವುದನ್ನು ಕೇಳಿಕೊಂಡು ಬಂದಿರುತ್ತೀರಿ. ಈ ರೀತಿ ಹೊಸ ಕೆಲಸವನ್ನು ಅಮಾವಾಸ್ಯೆ ಸಮಯದಲ್ಲಿ ಆರಂಭಿಸಿದರೆ ಅದರಿಂದ ಕಷ್ಟ ನಷ್ಟಗಳೇ ಹೊರತು ಶುಭ ಫಲ ಉಂಟಾಗುವುದಿಲ್ಲ. ಆದಷ್ಟು ಹುಣ್ಣಿಮೆ ದಿನ ಅಥವಾ ಅದರ ಹಿಂದೆ ಮುಂದೆ ದಿನಗಳಂದು ನೂತನ ಕೆಲಸ ಆರಂಭಿಸಿದರೆ ಉತ್ತಮ. ಅಮಾವಾಸ್ಯೆ ದಿನ ಉಗುರು ಕತ್ತರಿಸುವುದು, ತಲೆ ಕೂದಲನ್ನು ಕತ್ತರಿಸುವುದು ತಪ್ಪು. ಆಧುನಿಕ ಕಾಲದಲ್ಲಿ ಹೆಣ್ಣು ಮಕ್ಕಳು ಬ್ಯೂಟಿ ಪಾರ್ಲರ್ ಕಡೆ ಹೆಚ್ಚು ಗಮನ ನೀಡುತ್ತಾರೆ. ಅಮಾವಾಸ್ಯೆ, ಹುಣ್ಣಿಮೆ ಎಂದು ನೋಡದೆ, ದಿನ ಗಳಿಗೆ ನೋಡದೆ ತಮ್ಮ ಸೌಂದರ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ. ಇದರಿಂದ ದೇಹಕ್ಕೆ ಹಾಗೂ ಮನಸ್ಸಿಗೆ ಹೆಚ್ಚು ಪರಿಣಾಮ ಬೀರುತ್ತದೆ. ಇದರಿಂದ ಅನಾರೋಗ್ಯ, ಮಾನಸಿಕ ಚಿಂತೆ, ಕೆಲಸಗಳಲ್ಲಿ ನಷ್ಟಗಳು ಉಂಟಾಗುತ್ತದೆ. ಎಚ್ಚರ. ಅಮಾವಾಸ್ಯೆ ದಿನ ತಪ್ಪದೆ ಪಿತೃಗಳ ಸ್ಮರಣೆಯನ್ನು ಮಾಡಬೇಕು. ಜೀವನದಲ್ಲಿ ಪ್ರಗತಿ ಕಾಣಲು ಸಾಧ್ಯವಾಗುತ್ತಿಲ್ಲ, ಎಲ್ಲದರಲ್ಲೂ ನಷ್ಟ ಉಂಟಾಗುತ್ತಿದೆ ಎನ್ನುವವರು ಮರೆಯದೆ ಪ್ರತಿ ಅಮಾವಾಸ್ಯೆ ದಿನ ಪಿತೃಗಳ ಸ್ಮರಣೆ ಹಾಗೂ ಪಿತೃಗಳಿಗೆ ಇಷ್ಟವಾದ ಅಡುಗೆ ತಿನಿಸುಗಳನ್ನು ಪ್ರಾಣಿ ಪಕ್ಷಿಗಳಿಗೆ ಇಟ್ಟು ಅವರ ಹೆಸರನ್ನು ಹೇಳಿ ನಮಸ್ಕಾರ ಮಾಡಿಕೊಳ್ಳಬೇಕು. ಅಮಾವಾಸ್ಯೆ ದಿನ ಹೊಸ ವಸ್ತ್ರಗಳನ್ನು ಖರೀದಿ ಮಾಡಬಾರದು ಹಾಗೂ ಹೊಸ ವಸ್ತ್ರಗಳನ್ನು ಧರಿಸಲೂಬಾರದು. ಅಮಾವಾಸ್ಯೆ ದಿನ ಯಾರಿಗೂ ಕೂಡ ಸುಳ್ಳನ್ನು ಹೇಳಬಾರದು. ಅಮಾವಾಸ್ಯೆಯ ದಿನ ಸಾಲ ಮಾಡಬಾರದು, ಯಾರಿಗೂ ಸಾಲವನ್ನು ನೀಡಲೂಬಾರದು. ಇದರಿಂದ ಹಣ ಕೊಟ್ಟವರಿಗೂ ಹಣ ಪಡೆದವರಿಗೂ ನಾನಾ ಕಷ್ಟಗಳು ಹಾಗೂ ಸಾಲ ತೀರಿಸಲು ಬಹಳ ಕಷ್ಟದ ದಿನಗಳು ಆರಂಭವಾಗುತ್ತದೆ. ಸಾಲ ನೀಡಿದವರಿಗೂ ಹಣ ಮರಳಿ ಬಾರದೆ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಅಮಾವಾಸ್ಯೆಯ ದಿನದಂದು ಮಾಂಸಾಹಾರ ಸೇವಿಸಬಾರದು. ಅಂದು ನೀವು ಮನೆಗೆ ತರುವಂತಹ ಮಾಂಸಾಹಾರ ದಾರಿಯಲ್ಲಿ ಬರುವಾಗ ನೆಗೆಟಿವ್ ಶಕ್ತಿಗೆ ಒಳಗಾಗಿರುತ್ತದೆ. ಎಷ್ಟೋ ಜನರ ಮನೆಯಲ್ಲಿ ಈ ರೀತಿ ವಿಷಯಗಳನ್ನು ಕೇಳಿರುತ್ತೀರಿ. ಅಮಾವಾಸ್ಯೆಯಿಂದ ನಾನಾ ಕಷ್ಟಗಳು ಕಾಣುತ್ತಿದ್ದೇವೆ, ಯಾಕೋ ಮನಸ್ಸೇ ಸರಿಯಿಲ್ಲ, ಆರೋಗ್ಯವೂ ಸರಿಯಿಲ್ಲವೆಂದು ಅದರಿಂದ ಮಾಂಸಾಹಾರ ಸೇವನೆಯೂ ಕೂಡ ಅಮಾವಾಸ್ಯೆ ದಿನ ನಿಷಿದ್ಧ. ಅಮಾವಾಸ್ಯೆಯ ದಿನ ರಾತ್ರಿ ಸಮಯದಲ್ಲಿ ಊಟ ಸೇವಿಸಬಾರದು ಎಂದು ಶಾಸ್ತ್ರ ಹೇಳುತ್ತದೆ. ಅಮಾವಾಸ್ಯೆಯಂದು ಗೋವುಗಳಿಗೆ ಆಹಾರ ತಿನ್ನಿಸುತ್ತಾ ಬಂದರೆ ಜೀವನದಲ್ಲಿನ ಎಲ್ಲ ದಾರಿದ್ರ್ಯ ದೋಷಗಳು ದೂರವಾಗಿ ಮಾನಸಿಕ ನೆಮ್ಮದಿ ಹಾಗೂ ಒಂದೊಂದೇ ಕೆಲಸಗಳಲ್ಲಿ ಪ್ರಗತಿ ಉಂಟಾಗುತ್ತದೆ. ಅಮಾವಾಸ್ಯೆ ದಿನದಂದು ಮನೆ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು, ಅರಿಶಿನ ಬೆರೆಸಿ ಮನೆ ಒರೆಸಬೇಕು. ಹೀಗೆ ಮಾಡುವುದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ದೂರವಾಗುತ್ತದೆ. ಮನೆಯಲ್ಲಿನ ಎಲ್ಲ ಕಲಹಗಳು, ಅನಾರೋಗ್ಯ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗುತ್ತದೆ. ಅಮಾವಾಸ್ಯೆ ದಿನ ಮನೆ ಬಾಗಿಲಿಗೆ ಕುಂಬಳಕಾಯಿ ಕಟ್ಟಿದರೆ ತುಂಬ ಒಳ್ಳೆಯದು. ಪ್ರತಿ ಅಮಾವಾಸ್ಯೆಗೂ ಅಥವಾ ಅದು ಒಣಗಿದಾಗ ಹೊಸ ಕುಂಬಳಕಾಯಿಯನ್ನು ನೇತು ಹಾಕಬೇಕು. ಹೀಗೆ ಮಾಡುವುದರಿಂದ ದೃಷ್ಟಿದೋಷಗಳು ಮನೆಗೆ ಪ್ರವೇಶ ಮಾಡುವುದಿಲ್ಲ. ಅಮಾವಾಸ್ಯೆ ದಿನ ಲಕ್ಷ್ಮೀ ದೇವಿಯ ಹೆಸರನ್ನು ಹೇಳಿಕೊಂಡು ವಸ್ತ್ರದಾನ, ಅನ್ನದಾನ, ವಿದ್ಯಾದಾನಗಳನ್ನು ಮಾಡಿದರೆ ಅತ್ಯಂತ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಜೀವನದ ಸಕಲ ಸಂಕಷ್ಟದ ಹೊರೆ ಕಡಿಮೆಯಾಗುತ್ತದೆ. ಅಮಾವಾಸ್ಯೆ ದಿನದಂದು ದಂಪತಿಗಳು, ಪ್ರೇಮಿಗಳು ಆದಷ್ಟು ಸೇರದೆ ಇರಲು ಪ್ರಯತ್ನ ಮಾಡಿ. ಅಮಾವಾಸ್ಯೆ ದಿನ ತಲೆಗೆ ಎಣ್ಣೆ ಹಾಕಬೇಡಿ. ಮದ್ಯಪಾನ, ಧೂಮಪಾನದಂತಹ ಕೆಟ್ಟ ಚಟಗಳಿಂದ ಆದಷ್ಟು ದೂರವಿರಿ.
ಅಮಾವಾಸ್ಯೆ ದಿನದಂದು ಕೆಲವರು ಉಪವಾಸ ಇದ್ದು ಆ ದಿನವನ್ನು ಪೂರ್ಣಗೊಳಿಸುತ್ತಾರೆ. ಇದನ್ನು ಎಲ್ಲರೂ ಪಾಲಿಸಲು ಸಾಧ್ಯವಿಲ್ಲ. ಆದರೂ 15 ದಿನಕ್ಕೊಮ್ಮೆಯಾದರೂ ಉಪವಾಸದಿದ್ದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಏನಂತೀರಿ? ಅಮಾವಾಸ್ಯೆಯ ದಿನದಂದು ಆದಷ್ಟು ನಿಮ್ಮ ಇಷ್ಟ ದೇವರ ಸ್ಮರಣೆ, ವಿಷ್ಣು ಶಿವನ ಸ್ಮರಣೆ ಮಾಡುತ್ತಾ ನಿಮ್ಮ ದೈನಂದಿನ ಕೆಲಸ ಕಾರ್ಯದ ಕಡೆಗೆ ಗಮನ ನೀಡಿ. ಯಾವುದೇ ಕಾರಣಕ್ಕೂ ಅಮಾವಾಸ್ಯೆಯ ದಿನದಂದು ಕತ್ತಲು ಹೆಚ್ಚಾಗಿರುವ ಜಾಗದಲ್ಲಿ ಕೂರುವುದು, ಸ್ಮಶಾನದ ಕಡೆ ಓಡಾಡುವುದು, ದೂರದ ಪ್ರಯಾಣ ಮಾಡುವುದು ಇಂತಹ ತಪ್ಪುಗಳನ್ನು ಮಾಡಲೇಬೇಡಿ. ಇದರ ಅನುಭವ ಆದವರಿಗಷ್ಟೇ ಗೊತ್ತಿರುತ್ತದೆ. ಇಂತಹ ಚಂದನ ಲೋಕದ ಸುಂದರ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.